ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಇನ್ನು ವಸತಿ ಇಲಾಖೆಯಲ್ಲಿ ಭ್ರಷ್ಟಾಚಾರ ಆರೋಪಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಿನಲ್ಲಿ ಸಚಿವ ಸಂತೋಷ್ ಲಾಡ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಮನೆಗಳನ್ನ ಆಯ್ಕೆ ಮಾಡೋದು ಅದು ಪಂಚಾಯಿತಿಗೆ ಬಿಟ್ಟಿರುವಂತಹ ವಿಚಾರ. ಈ ಮನೆಗಳನ್ನ ಆಯ್ಕೆ ಮಾಡುವಂತಹ ಕೆಲಸ ಪಂಚಾಯಿತಿಗೆ ಇರುತ್ತೆ, ಆದರೆ ಕ್ಯಾನ್ಸಲ್ ಮಾಡುವಂತಹ ಅಧಿಕಾರ ನಮಗಿರುತ್ತೆ. ಶಾಸಕರು ವಸತಿ ಹಂಚಿಕೆ ಅಧ್ಯಕ್ಷರಾಗಿರ್ತಾರೆ, ಗ್ರಾಮ ಪಂಚಾಯಿತಿಯವರೇ ಮನೆ ಅಲಾಟ್ ಮಾಡೋದು ಅಂತ ಬೆಂಗಳೂರಿನಲ್ಲಿ ಸಚಿವ ಸಂತೋಷ್ ಲಾಡ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಎಲ್ಲ ಗ್ರಾಮ ಪಂಚಾಯತಿ ಕಳಿಸ್ಬೇಕು, ಅಥವಾ ಡಿಸೈಡ್ ಆಗಿ ಹೋದ್ರು ಕೂಡ ಒಂದೊಂದು ಗ್ರಾಮ ಪಂಚಾಯತ್ 50 ಮನೆ 20 ಮನೆ 30 ಮನೆ ಹೋಗ್ತವೆ. ಒಂದು ಗ್ರಾಮ ಪಂಚಾಯತಿಗಂತೂ 1000 ಮನೆ ಹೋಗೋದಿಲ್ಲ, ಕರೆಕ್ಟಲ್ರಿ? ಅಥವಾ ಮುನ್ಸಿಪಾಲ್ಟಿಗೆ ಬಂದರೆ ಮುನ್ಸಿಪಾಲ್ಟಿಯಿಂದ ಮನೆ ಕೊಡ್ತಾರೆ, ಗ್ರಾಮ ಪಂಚಾಯತಿಗೆ ಹೋದ್ರೆ ಗ್ರಾಮ ಪಂಚಾಯತ್ ಮನೆ ಕೊಡ್ತಾರೆ. ಇಷ್ಟು ನನಗೆ ಮಾಹಿತಿ ಇರ್ತಕ್ಕಂಥದ್ದು. ಇದರಲ್ಲಿ ಯಾವ ರೀತಿ ಆರೋಪ ಆಗಿದೆ ನಾನು ಸರಿಯಾಗಿ ಕೇಳಿಲ್ಲ. ಬಿ ಆರ್ ಪಾಟೀಲ್ ಸಾಹೇಬರು ಸೋಷಲಿಸ್ಟ್ ಮೂವ್ಮೆಂಟ್ ಬಂದಿರತಕ್ಕಂಥವ್ರು, ಒನ್ ಆಫ್ ದ ಸೀನಿಯರ್ ಮೋಸ್ಟ್ ಪರ್ಸನ್. ನನಗೆ ಅವ್ರ ಬಗ್ಗೆ ಗೌರವ ಇದೆ. ನೀವು ಮಚ್ಚಿನ ಕ್ಲಾರಿಫಿಕೇಶನ್ ಅವ್ರಿಗೆ ಕೇಳಬೇಕು, ಯಾಕಂದರೆ ಇದು ಆರೋಪ ಆಯಿತೋ ಸರಿ ಆಯಿತೋ ಗುರುತಿಲ್ಲ, ನನಗೆ ಗುರುತಿಲ್ಲ. ಐ ಕೆನಾಟ್ ಡಿಫೆಂಡ್, ನೈದರ್ ಐ ಕ್ಯಾನ್ ಸೆ ಇಟ್ ಇಸ್ ಕರೆಕ್ಟ್, ಬಟ್ ಅಕಾರ್ಡಿಂಗ್ ಟು ಮಿ ಐ ಕ್ಯಾನ್ ಡಿಫೆಂಡ್ ಇನ್ ಸಚ್ ಎ ವೇ ದಟ್ ಮನೆಗಳು ಮಾತ್ರ ನೇರವಾಗಿ ಗ್ರಾಮ ಪಂಚಾಯತಿಗನ್ನು ಹೋಗಬೇಕು, ಇಲ್ಲಿಂದ ಅಲಾಕಟ್ ಆಗಿ, ಅಥವಾ ಇಲ್ಲಿಂದ ಮುನ್ಸಿಪಾಲ್ಟಿಗನ್ನು ಹೋಗಬೇಕು. ಸೊ ಇಷ್ಟು ಮಾತ್ರ ನಾನು ಹೇಳಬಲ್ಲೆ ನಿಮಗೆ. ಇಲ್ಲಿ ಏನಾಗಿರ್ತದೆ ಅದರಲ್ಲಿ ಸ್ವಲ್ಪ ಗೊಂದಲ ಇದೆ. ಒಂದೇನು ಮಾಡಿದ್ದಾರೆ, ಆಲ್ರೆಡಿ ಲಿಸ್ಟ್ ಪ್ರಿಫಿಕ್ಸ್ ಮಾಡಿಬಿಟ್ಟಿದ್ದಾರೆ. ಗ್ರಾಮ ಪಂಚಾಯತಿ ಪ್ರಿಯೋರ್ ಲಿಸ್ಟು ಫಿಕ್ಸ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಗ್ರಾಮ ಪಂಚಾಯತಿ ಮನೆ ಕೊಡ್ತಕ್ಕಂಥದ್ದು ಗ್ರಾಮ ಪಂಚಾಯತಿಯ ಸದಸ್ಯರುಗಳಿಗಿದೆ. ಅದ್ರ ಮೇಲೆ ಓವರ್ಲುಕ್ ಮಾಡಿ ಇನ್ ಕೇಸ್ ಅದು ಕಾಯ್ದೆ ಪ್ರಕಾರ ಆಗಿಲ್ಲ ಅಂತಂದ್ರೆ MLAಗಳಿಗೆ ಅವಕಾಶ ಇದ್ದಂಗಿದೆ ಅಂತ ನಾನು ಭಾವಿಸ್ತಾ ಇದ್ದೇನೆ. ಇರ್ತೀವಿ, ಬಟ್ ಪವರ್ ಇರ್ತಕ್ಕಂಥ ಚೂಸ್ ಮಾಡ್ತಕ್ಕಂಥ ಪವರ್ ಅವರಿಗಿದೆ, ಕ್ಯಾನ್ಸಲ್ ಮಾಡ್ತಕ್ಕಂಥ. ಇನ್ನು ಸರ್ಕಾರದ ನಡೆಗೆ ರಾಜು ಕಾಗೆ ಅವರು ಬೇಸರ ಹೊರಹಾಕಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಿನಲ್ಲಿ ಸಚಿವ ಸಂತೋಷ್ ಲಾಡ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ರಾಜು ಕಾಗೆಯವರು ಹಿರಿಯ ನಾಯಕರು, ಅವರ ಹೇಳಿಕೆ ಬಗ್ಗೆ ನನಗೇನು ಗೊತ್ತಿಲ್ಲ. ಶಾಸಕಾಂಗ ಪಕ್ಷದ ಸಭೆ ಕರಿತೀವಿ, ಅಲ್ಲಿ ಅವರು ಅದನ್ನು ಹೇಳಬಹುದು ಅಂತ ಸಂತೋಷ್ ಲಾಡ್ ಅವರು ಹೇಳಿಕೆ ಕೊಟ್ಟಿದ್ದಾರೆ. ನಮ್ಮ ಪಕ್ಷದಲ್ಲಿ ಹೇಳಿಕೆ ಕೊಡೋದಕ್ಕೆ ಅವಕಾಶ ಇದೆ, ಬಿಜೆಪಿ ಪಕ್ಷದಲ್ಲಿ ಮಾತನಾಡೋದಕ್ಕೆ ಅವಕಾಶ ಇಲ್ಲ. ಬಿಜೆಪಿಯವರು ಭ್ರಷ್ಟಾಚಾರದ ಪಿತಾಮಹರು, ಇವರಿಗೆ ಭ್ರಷ್ಟಾಚಾರದ ಆರೋಪ ಮಾಡುವ ಯಾವುದೇ ನೈತಿಕತೆ ಇಲ್ಲ ಅಂತ ಬೆಂಗಳೂರಿನಲ್ಲಿ ಸಚಿವ ಸಂತೋಷ್ ಲಾಡ್ ಬಿಜೆಪಿ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಈಗ ಕಾಗೆ ಅವರು ಹೇಳಿರೋದು ನನಗೆ ನೋಡಿಲ್ಲ ನಾನು, ಅವ್ರು ಯಾವ ದೃಷ್ಟಿಯಿಂದ ಹೇಳಿದ್ದಾರೆ, ಯಾಕಂದರೆ ಇಸ್ ಒನ್ ಆಫ್ ದ ಸೀನಿಯರ್ ಮೋಸ್ಟ್ ಮ್ಯಾನ್. ನನಗೆ ಅವ್ರ ಬಗ್ಗೆ ಅಪಾರವಾದಂಥ ಗೌರವ ಇದೆ. ಅವ್ರು ಏನು ಹೇಳಿದ್ದಾರೆ, ಅವ್ರು ಏನು ಕಮೆಂಟ್ ಮಾಡಿದ್ದಾರೆ ನನಗೆ ಗೊತ್ತಿಲ್ಲ, ಯಾವ ರೆಫರೆನ್ಸ್ ಹೇಳಿದ್ದಾರೆ ನನಗೆ ಗೊತ್ತಿಲ್ಲ. ಆ ರೆಫರೆನ್ಸ್ ಬಗ್ಗೆ ಕ್ಲಾರಿಫಿಕೇಶನ್ ನೀವು ಅವ್ರಿಗೆ ಕೇಳಬೇಕು. ಡಿಪಾರ್ಟ್ಮೆಂಟ್ ವೈಸ್ ರಿವ್ಯೂ ಬೇಕಿದ್ರೆ ನಮ್ಮ ಡಿಪಾರ್ಟ್ಮೆಂಟ್ ನಾವು ಹೇಳ್ಬೋದು, ಅವ್ರು ಯಾವ್ದು ಪರ್ಟಿಕ್ಯುಲರ್ ಒಂದು ಡಿಪಾರ್ಟ್ಮೆಂಟ್ ಬಗ್ಗೆ ಹೇಳಿದ್ರೆ ನನಗೆ ಗೊತ್ತಿಲ್ಲ. ಸರ್ಕಾರ ಅಂದ ತಕ್ಷಣ ಎಲ್ಲ ಇಲಾಖೆಗಳು ಬರ್ತವೆ, ಅದು ಜನರಲ್ ಆಗುತ್ತೆ, ಅವ್ರಿಗೆ ಸ್ಪೆಸಿಫಿಕ್ ನೀವು ಕೇಳ್ರಿ. ಈಗ ಕಳೆದ ಎವ್ರಿ ಮಂತು ಎವ್ರಿ ಸೆಕೆಂಡ್ ಮಂತು ನಾವು CLP ಮೀಟಿಂಗ್ ಕರಿತೀವಿ. ಅಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು, ನಮ್ಮ ಪಕ್ಷದ ಅಧ್ಯಕ್ಷರು ಅಡ್ರೆಸ್ ಮಾಡ್ತೀವಿ, ಎಲ್ಲ ಮಿನಿಸ್ಟರ್ ಕೂಡ ಅಲ್ಲಿ ಇರ್ತಾರೆ. ಇದ್ರ ಮೇಲೆ ಡೆಫಿನೆಟ್ಲಿ ಅವ್ರದ್ದು ಏನೇನೋ ಗ್ರಿವೆನ್ಸಸ್ ಇದ್ದರೆ ಐ ರೆಕಮೆಂಡ್, ಇಟ್ಸ್ ಓನ್ಲಿ ರಿಕ್ವೆಸ್ಟ್, ಹಮ್ಮಲ್ ರಿಕ್ವೆಸ್ಟು, ಮುಖ್ಯಮಂತ್ರಿ ಅವ್ರ ಹತ್ರ ಕುತ್ಕೊಂಡು ಮಾತನಾಡ್ತಕ್ಕಂಥದ್ದು ಸೂಕ್ತ ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ. ಇಟ್ಸ್ ಓನ್ಲಿ ಐ ಕ್ಯಾನ್ ಮೇಕ್ ಹಂಬಲ್ ರಿಕ್ವೆಸ್ಟ್ ಟು ಹಿಮ್. ಈ ಥರ ಹೇಳಿಕೆಗಳು ಕೊಟ್ಟ ತಕ್ಷಣ ನೀವು ನಮ್ಮನ್ನು ಕೇಳಿದ್ರೆ ನಮ್ಮ ಹತ್ರ ಯಾವ ರೀತಿಯಿಂದ ಉತ್ತರ ಸಿಗೋದಿಲ್ಲ. ಯಾಕಂದರೆ ಐ ಕೆನಾಟ್ ಕಮೆಂಟ್ ಆನ್ ಬಿಹಾಫ್ ಆಫ್ ಹಿಮ್, ಬಿಕಾಸ್ ಅವ್ರಿಗೇನು ಪ್ರಾಬ್ಲಮ್ ಆಗಿದೆ, ಯಾವ ದೃಷ್ಟಿಯಿಂದ ಹೇಳಿದ್ರೆ ನನಗೆ ಗೊತ್ತಿಲ್ಲ. ಈಗ ಯಾಕೆ ಎದಕ್ಕೋಸ್ಕರ ತೃಪ್ತಿ ಆಗಿಲ್ಲ ಅಂತ ಹೆಂಗೆ ಹೇಳಬೇಕು? ಅಲ್ಲ, ಅನುದಾನ, ಈಗ ಅನುದಾನ ಎಲ್ಲರಿಗೂ ಬೇಕು. ಅನುದಾನ ಅಂತಕ್ಕಂಥದ್ದು ಎಲ್ಲ ಶಾಸಕರಿಗೆ ಬೇಕು, ಎಲ್ಲ ಪಾರ್ಲಿಮೆಂಟ್ ಮೆಂಬರಿಗೆ ಬೇಕು. ನಮ್ಮದೇನಂದ್ರೆ ನಮ್ಮ ಪಾರ್ಟಿಯಲ್ಲಿ ಡೆಮೋಕ್ರಸಿ ಇದೆ, ಹೇಳಲಿಕ್ಕೆ ಅವಕಾಶ ಕೂಡ ಇದೆ. BJPಯಲ್ಲಾಗಿರಲಿ ಕೇಂದ್ರದಲ್ಲಾಗಲಿ ಹೇಳೋಕ್ಕೆ ಅವಕಾಶನೇ ಇಲ್ಲ. ಸೊ ನಮ್ಮ ಪಾರ್ಟಿಯಲ್ಲಿ ಅವಕಾಶ ಇದೆ, ಓಪನ್ ಆಗಿ ಹೇಳಿದ್ದಾರೆ. ನಮ್ಮದು ಡೆಮೋಕ್ರೆಟಿಕ್ ಇರ್ತಕ್ಕಂಥ ಪಾರ್ಟಿ, ಅವ್ರನ್ನ ಎಕ್ಸೆಪ್ಟ್ ಮಾಡ್ಕೊಂತಾರೆ, ಹೈಕಮಾಂಡ್ ಕರೆದು ಮಾತಾಡ್ತಾರೆ. ಅವರಿಗೆ ನೀವು ಹೇಳಿರೋದು ಪೊಲಿಟಿಕಲಿ ಅವ್ರಿಗೆ ಅಸ್ತ್ರ ಆಗ್ತಿರ್ಬೋದು ಫಾರ್ ಟೈಮಿಂಗು, ಅವ್ರು ಇದನ್ನೇ ಕಾಯೋದು. ಈಗ ಭ್ರಷ್ಟಾಚಾರದ ಪಿತಾಮಹಗಳು ಇವ್ರು ತಾನೆ. ಈಗ ಭ್ರಷ್ಟಾಚಾರ ಬಗ್ಗೆ ಮಾತನಾಡಲಿಕ್ಕೆ ಅವರಿಗೆ ನೈತಿಕತೆ ಇದೆಯಾ? ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಇವತ್ತು ಸ್ವಿಸ್ ಬ್ಯಾಂಕ್ನಲ್ಲಿ ಎಷ್ಟು ದುಡ್ಡಿದೆ ಅಂತ ಹೇಳಿದಾರಲ್ಲ, ಮೊನ್ನೆ ಸ್ವಿಸ್ ಬ್ಯಾಂಕ್ನವ್ರು ರಿಪೋರ್ಟ್ ಕೊಟ್ಟಿದ್ದಾರೆ, ನೋಡಿದ್ರಾ? 24ನೇ ಇಸ್ವಿಲಿಂದ ಈ ವರ್ಷದಲ್ಲಿ 37,000